ಮಗೆ ಹತ್ತಿರ ಅಡಿಬೈಲು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದೆ. ಸಾಕು ಅನ್ಸುತ್ತೆ. ಇದು ಕಟ್ ಮಾಡಿದ್ದಾರೆ. ಗೊತ್ತು ಬನ್ನಿ ಹಂಗೆ ಏನಾಗಲ್ಲ. ಅಲ್ಲಲ್ಲ ಆಯ್ತದ ರನ್ನಿಂಗ್ ಆಯ್ತಾ. ಓಕೆ, ನಾವು ಇವತ್ತು ಜಾತ್ರೆಗೆ ಬಂದಿದ್ವಿ. ನೋಡ್ತಾ ಇರ್ಬೋದು, ನಾನು ಫಸ್ಟ್ ಟೈಮ್ ಬಂದಿರೋದು ಇವಾಗ. ನಾನು ನೋಡಿರಲಿಲ್ಲ, ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿದೆ, ಪರವಾಗಿಲ್ಲ. ಬೆಟ್ಟ ಸುಸ್ತಾಗಿದೆ, ಹೋಗ್ತಾ ಇದೀವಿ ಮುಂದೆ. ದೇವಸ್ಥಾನ ಇದೆ, ಒಳ್ಳೆ ಊಟ ಎಲ್ಲ ಭೋಜನ ಎಲ್ಲ ರೆಡಿ ಆಗಿದೆ. ಊಟ ಮಾಡ್ಬೇಕು, ಸುಸ್ತಾ ಹೋಗಿದೆ. ಇವಾಗ ನೋಡ್ತಾ ಇರ್ಬೋದು ನೀವೆಲ್ಲ. ನೋಡಿ ಎಷ್ಟು ಜನ ನೋಡ್ತಾ ಇರ್ಬೋದು ನೀವೇ, ಎಷ್ಟು ಜನಗಳೆಲ್ಲ ಫ್ಯಾಮಿಲಿ ಸಮೇತ ಬಂದವ್ರೆ. ಫ್ಯಾಮಿಲಿ ಎಲ್ಲ ಹಾಯ್ ಮಾಡ್ತಾರೆ. ಜಾತ್ರೆ ಅಂತ ಹೇಳೋದ್ಕಿಂತ ಮುಂಚೆ ಮೇನ ನಾವೇನ್ ತಪ್ಪು ಮಾಡ್ತೀವಿ ಅಂತ ಅನ್ನೋದ್ರೆ, ಜಾತ್ರೆ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಈ ಬಾಟ್ಲು ಲೋಟಗಳೆಲ್ಲ ಎಸ್ಬಿಟ್ಟು ಹಾಳು ಮಾಡ್ತೀವಿ, ಪ್ರಕೃತಿನ ಹಾಳು ಮಾಡ್ತೀವಿ ನಾವು. ಜಾತ್ರೆ ಅಂತ ಬಂದಾಗ ನಾವೆಲ್ಲರೂ ಆಚರಿಸ್ಕೋಬೇಕಾಗಿರೋ ಒಂದು ವಿಷಯ ಅಂತಂದ್ರೆ, ನಾವ್ ಯಾವತ್ತೂ ಕ್ಲೀನಿಂಗ್ ಇಡಬೇಕು. ನಮ್ಮ ಪ್ಲೇಸ್ಗಳನ್ನ ನಾವ್ ಯಾವತ್ತೂ ಕ್ಲೀನಿಂಗ್ ಇಡಬೇಕು. ಹಾಗಾಗಿ ಡಸ್ಟ್ಬಿನ್ಗಳನ್ನ ಅಲ್ಲಲ್ಲಿ ಇಟ್ಟು ನಾವು ಏನನ್ನು ತಿಂತೀವಿ, ಪ್ಯಾಕೆಟ್ ಪ್ಲಾಸ್ಟಿಕ್ ಆಗಿರ್ಬೋದು, ಒಂದು ಲೋಟಗಳಾಗಿರ್ಬೋದು, ಒಂದು ಬಾಟ್ಲ ಆಗಿರ್ಬೋದು, ಅದನ್ನ ಡಸ್ಟ್ಬಿನ್ಗೆ ಹಾಕ್ಬೋದು ಅಂತ ಒಂದು ಕೆಲಸ ಮಾಡ್ಬೇಕು ನಾವು. ಹಾಗಾಗಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ನಾವು ಜಾತ್ರೆಗೆ ನಾವೇ ಹೋಗ್ಬಿಟ್ಟು ನಾವೇ ಕ್ಲೀನಿಂಗ್ ಇರಲಿಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋದಕ್ಕಿಂತ ಮೇನ್ ಆಗಿ ನಾವು ತಿಳ್ಕೊಬೇಕು. ನಾವು ಯಾವತ್ತೂ ಆ ತಪ್ಪನ್ನ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಜಾತ್ರೆಗೆ ಬಂದಿರ್ತೀವಿ, ನಾವು ಏನನ್ನ ತಿಂದಿರ್ತೀವಿ ಮಾಡಿರ್ತೀವಿ, ಅದನ್ನ ಡಸ್ಟ್ಬಿನ್ನಲ್ಲಿ ಹಾಕ್ಬಿಟ್ಟು ನಾವು ಇನ್ನೊಬ್ರಿಗೆ ತೋರಿಸ್ಕೊಡ್ಬೇಕು ಅಂತ ಕೆಲಸ ಮಾಡೋಣ. ಹಾಗಾಗಿ ಇವಾಗ ನೋಡಿದ್ರೆ ವಿಶೇಷ ಜಾತ್ರೆ ನಾವು ಇವಾಗ ಸುತ್ತಾಡ್ತಿದ್ವಿ. ನೋಡ್ತಾ ಇರ್ಬೋದು ಜನಗಳ ದಾಗುಲಿ. ಏನೋ ಒಂದು ಪ್ಲೇಸ್ ಚೆನ್ನಾಗಿದೆ. ಇವತ್ತು ನಾನೇ ಫಸ್ಟ್ ಟೈಮ್ ಬಂದಿರೋದು. ನಾನು ಇಲ್ಲಿಗೆ ಗೋಪಯ್ಯ ಶ್ವೇತಾ ಕೂರ್ಗ್ ನಾನು ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಅವರು ಬನ್ನಿ ನೋಡೋಣ ಹೇಗಿದೆ ಅಂತ ಜಾತ್ರೆ ಪ್ಲೇಸು. ನೋಡ್ತಾ ಇರ್ಬೋದು, ನಾವು ಎಂಟ್ರೆನ್ಸ್ ಅಲ್ಲಿ ಇವಾಗ ಇದೀವಿ. ಆಕ್ಚುಲಿ ನಾವು ಇನ್ನೂ ಅಪ್ಪಲ್ಲಿ ಹತ್ಬೇಕು, ಇನ್ನು ದೇವಸ್ಥಾನ ಸುತ್ತಾಡ್ಬೇಕು ಅನ್ಕೊಂಡಿದ್ವಿ. ಕಪ್ಪು ಹತ್ತಾ ಇದ್ದೀವಿ, ಸುಸ್ತಾ ಇದೆ. ಬಿಸ್ಕೆಟ್ ತಿನ್ಬೇಕು ಈ ಸುಸ್ತಲ್ಲಿ. ತುಂಬಾ ಉಪ್ಪಿದೆ. ಕಷ್ಟಪಡ್ಬೇಕು. ಏನಕ್ಕೆ ನಡ್ಕೊಂಡು ಹೋಗಕ್ ಕಷ್ಟಪಡ್ಬೇಕಷ್ಟೇ. ಹೋಗ್ತಾ ಇದೀವಿ. ಒಳ್ಳೆ ಜಾತ್ರೆ. ಜಾತ್ರೆಗೆ ಬಂದು ಜಾತ್ರೆ ಆಡ್ಲಿಲ್ಲ ಅಂದ್ರೆ ಏನ್ ಚಂದ. ಜಾತ್ರೆ ಬಂದ್ಬಿಟ್ಟು ಜಾತ್ರೆಗೆ ಜಾತ್ರೆ ತರ ಆಡ್ಬೇಕು. ಅದಕ್ಕೆ ಕ್ರೇಜ್ ಅನ್ನೋದು. ಹೌದೌದು. ಎಸ್ ಎಕ್ಸಾಕ್ಟ್ಲಿ. ನಾವಂತೂ 100% ಅದಕ್ಕೆ ಬರೋದು. ನಾವೇನ್ ಜಾತ್ರೆ ತಿನ್ಬೇಕು ಅದಂತ ಹೇಳಿ ಬರೋದು, ಲೈನ್ ಹೊಡ್ಯಕ್ ಬರೋದು. ಓಕೆ, ನಾವು ಬರ್ತಾ ಇದೀವಿ. ಮುಂದೆ ವ್ಯೂ ಪಾಯಿಂಟ್ ಇದೆ, ಮತ್ತೆ ಆಲ್ರೆಡಿ ಬಂದಾಯ್ತು. ಆಕ್ಚುಲಿ ಇವಾಗ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಮುಂದೆ ಎಲ್ಲ ಕಾಣ್ತಾ ಇದೆ ಬೆಟ್ಟದಲ್ಲಿ ಮುಂದೆ, ಅಲ್ಲೇ ನೋಡ್ತಾ ಇರ್ಬೋದು ನೋಡಿ. ಮುಂದೆ ಇನ್ನು ಎಂಟ್ರೆನ್ಸ್ ಅಲ್ಲಿದೆ. ನಾನು ಆಕ್ಚುಲಿ ಇವಾಗ ನಾನು ಹಿಂದೆ ಬ್ಯಾಕಲ್ಲಿ ತೋರಿಸಿದ್ದೀನಿ ನಿಮಗೆ. ಇನ್ನು ಮುಂದೆ ಹೋಗ್ತಾ ವ್ಯೂ ಪಾಯಿಂಟ್ಗಳೆಲ್ಲ ತೋರಿಸ್ತೀನಿ ನಿಮಗೆ. ಇನ್ನು ಜನ ಜಾಗುಲಿ ನಾನು ನೋಡೇ ಇರಲಿಲ್ಲ ಜಾತ್ರೆಗಳು ಈ ತರ ಆಗುತ್ತಾ ಅಂತ. ಈ ಇದರಲ್ಲಿ ಬೆಟ್ಟ ಜಾತ್ರೆ ಅಂತ ಹೇಳ್ತಾರೆ, ನಾವು ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಜನಗಳು ಸೇರಿದ್ದಾರೆ. ದೇವಸ್ಥಾನದಲ್ಲಿ ದರ್ಶನ ಆಗ್ತಾ ಇದೆ. ಹೋಗ್ಬೇಕು, ಅಲ್ಲೂ ದರ್ಶನ ಮಾಡೋಣ. ನೆಕ್ಸ್ಟ್ ನಿಮಗೆ ಎಲ್ಲ ತೋರಿಸ್ತೀನಿ, ಇದನ್ನ ತೋರಿಸ್ಕೊಂಡು ಆಮೇಲೆ ನಾನು ದರ್ಶನ ಮಾಡ್ತೀನಿ. ಬನ್ನಿ ಹೋಗೋಣ ಮುಂದೆ. ಹೋಗ್ಬೇಕು, ಮುಂದೆ ಹೋಗೋಣ ಬನ್ನಿ. ತೋರಿಸ್ಬೋದು, ನೋಡ್ಬೋದು ನೋಡಿ. ಅದೇ ದೇವಸ್ಥಾನ ಮೇಲ್ಗಡೆ ಇರುವಂತ ತುಂಬಾ ಡಿಪ್ಪಲ್ಲಿ ಇದೆ. ಅದಕ್ಕೋಸ್ಕರನೇ ಬೆಟ್ಟದ ಜಾತ್ರೆ ಅಂತ ಒಂದು ಮೆನ್ಷನ್ ಆಗಿದೆ ಆಗಿನ ಕಾಲದಲ್ಲಿ.
ಇವಾಗ್ಲೂ ಸಹ ನಾವು ಬೆಟ್ಟದ ಜಾತ್ರೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೆಟ್ಟನೇ ಇದು, ನೋಡ್ತಾ ಇರ್ಬೋದು ನೀವೆಲ್ಲ ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ, ಎಲ್ಲ ವ್ಯೂ ಪಾಯಿಂಟ್ ಇವಾಗ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನೋಡ್ತಾ ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಮಳೆ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಬೆಟ್ಟದ ಇದು ಬೆಟ್ಟ, ಅಲ್ಲಿ ಅಂಡರ್ ಕಾಣ್ತಾ ಇದ್ದಾರೆ ನಿಮಗೆಲ್ಲ, ಅದೆಲ್ಲ ಹೊಳೆ ಗುಡ್ಡಗಳು ಕಾಣ್ತಾ ಇದೆ. ವ್ಯೂ ಪಾಯಿಂಟ್ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿದೆ. ಸರಿ, ಓಕೆ, ಅದೆಲ್ಲ ನೋಡಿದ್ರಲ್ಲ, ನಿನ್ನೆ ಬನ್ನಿ ಹೋಗೋಣ ಮತ್ತೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಕೊಡೋಣ. ಆಕ್ಚುಲಿ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಬರ್ತಾ ಇದ್ರಲ್ಲ ಜನಗಳು, ಅದೇ ಇದೇ ಎಂಟ್ರೆನ್ಸು. ಆಕ್ಚುಲಿ ಅಲ್ಲೇ ದೇವ್ರ ದರ್ಶನ ಮಾಡಲಿಕ್ಕೆ ಕ್ಯೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಮುಂದೆ ಹೋಗೋಣ. ಫೈನಲ್ ಇವಾಗ ಬೆಟ್ಟದಲ್ಲಿ ಇರುವಂತಹ ಒಂದು ದೇವಸ್ಥಾನದಲ್ಲಿ ನೋಡಾಯ್ತು. ನಾವು ಈ ಸುತ್ತ ಮೆಟ್ಟಿಗಳಿದೆ, ನೋಡ್ತಾ ಇರ್ಬೋದು, ತೋರಿಸಿ ಆ ಮೆಟ್ಟಿಗಳನ್ನು ನೋಡ್ತಾ ಇರ್ಬೋದು. ವಿಶ್ರಾಂತಿಗೋಸ್ಕರ ಕುತ್ಕೊಳ್ಳೋಕೆ, ವಿಶ್ರಾಂತಿ ತಗೊಳ್ಳೋಕೆ ಆರಾಮ ಒಳ್ಳೆ ಫೆಸಿಲಿಟಿ ಇದೆ. ಒಳ್ಳೆ ಏನೋ ಒಂಥರ ದೇವಸ್ಥಾನದಲ್ಲಿ ಕುತ್ಕೊಳ್ಳೋದು ಮಜಾ ಅಲ್ವಾ, ಅದೊಂದು ಸುತ್ತ ಕುತ್ಕೊಳ್ಳೋಕೆ ಒಂದು ಪ್ಲೇಸ್ಗಳಿದೆ, ಅದೇನೋ ಒಂಥರ ಚೆನ್ನಾಗಿರ್ತದೆ. ವಿಶ್ರಾಂತಿ ತಗೊಂಡ್ರೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ. ಲಾಸ್ಟ್ ಬಾಟ್ ಇದು. ನೆಕ್ಸ್ಟ್ ನಿಮಗೆ ಇನ್ನೊಂದು ಅಂಡರ್ ಪಾಸಲ್ಲಿ ಒಂದು ನೀರು ಉತ್ಪತ್ತಿಯಾಗಿ ಅದರಲ್ಲಿ ಮುಳುಗಿದ್ರೆ ಏನೋ ಒಂದು ಕರ್ಮ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಂಥದ್ದು ಒಂದು ಹಿಂದಿನ ಕಾಲದಲ್ಲಿ ಹೇಳಿರುವಂಥ ಒಂದು ಮಾತು. ಅದನ್ನ ನಾವು ಇವತ್ತು ನೋಡೋಕ್ಕೆ ಅಂತ ಹೋಗ್ತಿದ್ವಿ, ನಮಗೂ ಗೊತ್ತಿಲ್ಲ ಸಹ. ತೋರಿಸ್ತೀನಿ ಅದನ್ನ. ಈಗ ದೇವಸ್ಥಾನ ನೋಡಿರಲ್ಲ, ಇದೇ ದೇವಸ್ಥಾನ, ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ, ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೆಕ್ಸ್ಟ್ ಸರಿ ಜಾತ್ರೆಗೆ ಮಿಸ್ ಮಾಡಿದಾಗೆ. ಥ್ಯಾಂಕ್ ಯು. ಇವಾಗ ನಾವು ಒಂದು ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಹೇಳಿದ್ರು ಚಕ್ ಆಂಜನೇಯ ಶಿಲ್ಪವನ್ನು ಕೆತ್ತಿ ಅದೊಂದು ಒಂದು ನದಿ ನಿರ್ಮಾಣ ಆಗಿದೆ. ನದಿಯಲ್ಲಿ ಒಂದು ಸೇವನೆ ಮಾಡೋದ್ರಿಂದ, ಒಂದು ಸ್ನಾನ ಮಾಡೋದ್ರಿಂದ, ಒಂದು ಕೊಡದಲ್ಲಿ ನೀರು ತಗೊಂಡು ಹೋಗಿ ಸ್ನಾನ ಮಾಡೋದ್ರಿಂದ, ಒಂದು ಸೇವನೆ ಮಾಡೋದ್ರಿಂದ ಒಂದು ಮುಕ್ತಿಗೊಳ್ತೇವೆ, ನಮ್ಮ ಕರ್ಮ ಧರ್ಮಗಳೆಲ್ಲ ಮುಕ್ತಿಗೊಳ್ತವೆ ಅಂತ ಒಂದು ಹೇಳಿದ್ದಾರೆ ಉದಾಹರಣೆ. ನಾವು ಇದೇ ರೋಡಲ್ಲಿ ಹೋಗ್ತಾ ಇದೀವಿ, ಒಂದು ಎಂಟ್ರೆನ್ಸ್ ರೋಡಲ್ಲಿ ಇದ್ದೀವಿ. ಹೋಗೋಣ, ಅದನ್ನ ನಿಮಗೆ ತೋರಿಸ್ತೀವಿ. ನೋಡ್ತಾ ಇರ್ಬೋದು, ಇದೇ ಆ ರೋಡು. ಓಕೆ, ನೋಡ್ತಾ ಇರ್ಬೋದು. ಈಗ ನೋಡಿ, ಈ ಕಡೆ ಒಂದು ರೋಡ್ ಇದೆ, ರೋಡಲ್ಲಿ ಹೋಗ್ತಾ ಇದೀವಿ ಡೌನು. ರೈಟ್ ಸೈಡ್ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಗುಂಡಿ ಇದೆ, ಡೀಪ್ ಇದೆ. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಒಂದು ಮನೆ ಕಾಣ್ತಾ ಇದೆ, ಮನೆಯಲ್ಲಿ ಡೌನಲ್ಲಿ ಒಂದು ಮನೆ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತದೆ. ಹಾಗೆ ನೋಡ್ತಾ ಇರ್ಬೋದು, ಅಲ್ಲಿ ಹೊಳೆ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆಲ್ಲ. ಆ ಹೊಳೆ ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ, ಮನೆಗಳೆಲ್ಲ ಸಣ್ಣ ಸಣ್ಣ ಆಗಿ ಮನೆ ಕಾಣ್ತಾ ಇದೆ. ಇಲ್ಲಿ ಕೆಳಗಡೆ ಹೋದ್ರೆ ಅದು ನಮ್ಗೆಲ್ಲ ಲೆವೆಲ್ ಕಾಣ್ತದೆ. ಈ ಬೆಟ್ಟಕ್ಕೆ ಬಂದ್ರೆ ನೋಡಿ ಎಷ್ಟು ಒಂಥರ ನೀಟಾಗಿ ಕಾಣುತ್ತೆ ಅಂತಂದ್ರೆ, ನಮ್ ಕೆಳಗಡೆ ಏನಿದೆ ಅಂದ್ರೆ ನಮ್ಗೆ ನೀಟಾಗಿ ಕಾಣ್ತಾ ಇದೆ. ಹಾಗಾಗಿ ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ನೋಡಕ್ಕಾಗಲ್ಲ, ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ನೋಡ್ಬೋದು. ಹಾಗೆ ಬನ್ನಿ ಹೋಗೋಣ. ನೆಕ್ಸ್ಟ್ ಡೌನ್ ಇಳಿತಾ ಇದೀವಿ. ಇವಾಗೆಲ್ಲ ಆಗಿನ ಟೈಮಲ್ಲಿ ಇದೆಲ್ಲ ಕಾಲ್ದಾರಿ ಆಗಿತ್ತು. ಇವಾಗ ಒಂದು ರೋಡ್ ನಿರ್ಮಾಣ ಮಾಡಿ ಒಂದು ಜನಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ತಿರ್ಗಾಡಕ್ಕೆ ಹೋಗ್ತಾ ಇದೀವಿ. ತುಂಬಾ ಡೌನ್ ಇದೆ. ಹೊಸದಾಗಿ ನಮ್ಮ ಚಾನಲ್ಗಳನ್ನ ನೋಡ್ತಾ ಇರುವಂತ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೋಪಯ್ಯ ಶ್ವೇತಾ ಕೂರ್ಗ್ ಅನ್ನೋ ಒಂದು ಚಾನಲ್ಲು, ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಮಾತಾಡ್ಕೊಂಡು ಹೋಗ್ತೀರಾ? ನೋಡಿ, ಈಗ ಲಾಸ್ಟ್ ಎಂಡಿಂಗ್ ಬಂದಾಯ್ತು, ಅಲ್ಲಿವರೆಗೂ ರೋಡ್ ಇತ್ತು. ಇವಾಗ ಕಾಲ್ದಾರಿನೇ, ಕಾಲ್ದಾರಿಲಿ ನಾವು ಹೋಗ್ತಿದ್ವಿ. ಇವಾಗೇನೋ ಜಾತ್ರೆ ಅನ್ಕೊಂಡು ಜನಗಳು ಓಡಾಡಿ ಸ್ವಲ್ಪ ಅಗ್ಲ ತರ ಕಾಣ್ತಾ ಇದೆ. ಬಟ್ ಬೇರೆ ದಿನಗಳಲ್ಲಿ ರಸ್ತೆನೇ ಇರಲ್ಲ, ಅದೆಲ್ಲ ಮುಚ್ಚೋಗ್ಬಿಟ್ಟು ಕಾಡೆಲ್ಲ ಬೆಳ್ಕೊಂಡಿರ್ತದೆ.
ತುಂಬಾ ಕಷ್ಟ ಆಗುತ್ತೆ ನಡಿಲಿಕ್ಕೆ. ಆಮ್, ಜಾತ್ರೆ ದಿವಸ ಮಾತ್ರ ಇದೊಂದು ಕ್ರೇಜ್ ಇರುತ್ತೆ. ಜನಗಳು ತಿರುಗಿ 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 ಒಂದು ಬರ್ತಾರೆ. ಮತ್ತೆ ಅದು ಮಿಕ್ಕಿದ ಟೈಮಲ್ಲಿ ಜನಗಳು ಬರ್ತಾ ಇರ್ತಾರೆ ದೇವಸ್ಥಾನ ದರ್ಶನ ಮಾಡ್ಲಿಕ್ಕೆ. ರಂಗಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಜನಗಳು ಬರ್ತಾ ಇರ್ತಾರೆ. ಆ ಜಾತ್ರೆಯಲ್ಲಿ ತುಂಬಾ ಜನ ಕ್ರೇಜ್ ಆಗಿರ್ತಾರೆ, ತುಂಬಾ ಜನ ಕ್ರೌಡ್ ಆಗಿರ್ತಾರೆ, ತುಂಬಾ ಜನ ಸೇರಿರ್ತಾರೆ. ನೋಡ್ತಾ ಇರ್ಬೋದು. ಓ ಮೈ ಗಾಡ್, ನಾನು ಮಿಸ್ ಆಗಿ ಬಂದ್ಬಿಟ್ಟೆ ಅನ್ಸುತ್ತೆ. ಇದು ಕೊಳ್ಳ ಅಲ್ಲ, ಇದು ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಜಸ್ಟ್ ನಾವು ಆ ಕಡೆ ಹೋಗ್ಬೇಕಾಗಿತ್ತು, ನಾವು ಮಿಸ್ ಆಗಿ ನಾನು ದಾರಿ ತಪ್ಪಿ ಬಂದಿದ್ದೀನಿ, ದಾರಿ ತಪ್ಪಿದ ಮಗ ಆಗಿದ್ದೀನಿ. ಸೊ ಆಯ್ತು, ಓಕೆ, ಬನ್ನಿ ಇದನ್ನಾದ್ರು ತೋರ್ಸೋಣ. ಓಕೆ, ಬಂದಿದ್ದು ಒಳ್ಳೇದಾಯ್ತು ಅನ್ಕೋತೀನಿ. ಒಂದು ವ್ಯೂ ಪಾಯಿಂಟ್, ನೇಚರ್ ಆಗಿ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು ನಮ್ಗೆ ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ನಾನು ಇದು ಫಸ್ಟ್ ಟೈಮ್ ಬಂದಿದ್ದು. ಆಕ್ಚುಲಿ ಬಂದಿದ್ದೀನಿ, ದೇವಸ್ಥಾನಕ್ಕೆಲ್ಲ ಬಂದಿದ್ದೀನಿ, ಜಾತ್ರೆಗೆಲ್ಲ ಬಂದಿದ್ದೀನಿ. ಬಟ್ ಅದು ಈ ಪ್ಲೇಸಿಗೆ ನಾನು ಬಂದಿರೋದು ಇವತ್ತು ಫಸ್ಟ್ ಟೈಮ್ ಅಷ್ಟೇ. ಬನ್ನಿ ನೋಡೋಣ. ಆದ್ರೆ ಮಿಸ್ ಆಗಾದ್ರೂ ಬಂದ್ರು ಮಿಸ್ ಮಾಡ್ದಂಗೆ ನೋಡ್ಬೇಕಂತ ಈ ಪ್ಲೇಸ್ನ. ಹಾಗಾಗಿ ಮಿಸ್ ಮಾಡ್ದಂಗೆ ನೋಡ್ತಾ ಇದ್ದೀನಿ. ನಾನು ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಇನ್ನು ಈವ್ನಿಂಗ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಅದೆಲ್ಲ ಬೂಸ್ ಎಲ್ಲ ತುಂಬ್ಕೊಂಡು ಮಂಜು ಒಂಥರ ವಾತಾವರಣಗಳು ಸಖತ್ತಾಗಿರುತ್ತೆ ನೋಡ್ಲಿಕ್ಕೆ. ಈ ಪ್ಲೇಸ್ ಅಲ್ಲಿ ಏನೋ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರ್ತದೆ. ಹುಡುಗರಿಗಂತೂ 100% ಖುಷಿ ಆಗುತ್ತೆ. ಯಾಕೆಂದ್ರೆ ಇನ್ನೇನು ಇಂಥದ ಪ್ಲೇಸ್ಗಳನ್ನೇ ಹುಡ್ಕೋದಲ್ವ ಹುಡುಗರು. ಏನಕ್ಕೆ ಅಂತ ಬೇರೆ ತರ ತಿಳ್ಕೊಬೇಡಿ, ಬಟ್ ಆದ್ರೆ ಸುಮ್ಮನೆ ಎಂಜಾಯ್ ಮಾಡ್ಲಿಕ್ಕೆ. ಹಾಗಾಗಿ ಇವತ್ತಿನ ಜಾತ್ರೆ ವಿಶೇಷತೆಗೆ ಜನಗಳು ಸಹ ಬಂದು ಎಲ್ಲ ಸಹಕರಿಸ್ತಾ ಇದ್ದಾರೆ. ಇರೋ ಪ್ಲೇಸ್ಗಳನ್ನ ನೋಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಬಟ್ ನಾವು ಆಕ್ಚುಲಿ ನಾವು ಇಲ್ಲಿ ಬರ್ಬೇಕು ಅಂತ ಇಲ್ಲ, ನಾವು ಕೊಳ ನೋಡಕ್ಕೆ ಅಂತ ಹೋಗ್ಬೇಕಾಗಿದ್ದು. ಕೊಳ ಮಿಸ್ ಆಗಿ ನಾವು ಇದೊಂದು ನೇಚರ್ ಪ್ಲೇಸ್ ನೋಡ್ಲಿಕ್ಕೆ ಬಂದಿದ್ವಿ. ಮಿಸ್ ಆಯ್ತು ರೋಡು, ನಮಗೂ ಸಹ ಗೊತ್ತಿರಲಿಲ್ಲ ರೋಡು ಯಾವುದು ಅಂತ. ಸರಿ, ಓಕೆ, ಅದನ್ನು ತೋರ್ಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸಹ ತೋರಿಸ್ತೀನಿ. ದೇವಸ್ಥಾನ ಕಡೆ ಹೋಗ್ಬೇಕಾಗಿತ್ತು ಪ್ಲೇಸಿಗೆ. ಅದು ನದಿ ಅಂತ ಹೇಳಿದ್ರಲ್ಲ ಅರ್ಚಕರು, ನದಿ ಪ್ಲೇಸಿಗೆ ಹೋಗ್ಬೇಕಾಗಿರೋದು ದಾರಿ ದೇವಸ್ಥಾನ ಹಿಂಗಡೆ ಬರುತ್ತೆ. ನಾವು ಮಿಸ್ ಆಗ್ಬಿಟ್ಟು ಬೇರೆ ರೋಡಿಗೆ ಹೋಗಿ ನದಿ ನೋಡಕ್ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ವಿ. ಆದ್ರೆ ದಾರಿ ಇರೋದು ಇದೆ ದೇವಸ್ಥಾನ ಕಡೆ ಹಿಂಭಾಗದಲ್ಲಿ ದಾರಿ. ಹಿಂಭಾಗದಲ್ಲಿ ಹೋದ್ರೆ ಅದೊಂದು ಕೊಳ ಸಿಗುತ್ತೆ. ಅಲ್ಲಿ ಆಂಜನೇಯ ಸ್ವಾಮಿ ಕೆತ್ತನೆ ಮೂರ್ತಿ ನಿರ್ಮಾಣ ಮಾಡಿರ್ತಾರೆ. ಆ ಕೊಳದಲ್ಲಿ ಸ್ನಾನ ಮಾಡಿರುವಂತ ಹಾಗೂ ನೀರ್ನ ನದಿಯಲ್ಲಿರುವಂತ ನೀರ್ನ ಸೇವನೆ ಮಾಡಿರುವಂತರು ಪಾವನಗೊಳ್ತಾರೆ, ಒಂದು ಸಮೃದ್ಧಿಗೊಳ್ತಾರೆ ಅಂತ ಒಂದು ವಾಕ್ಯ ಹೇಳ್ತಾರೆ ಅರ್ಚಕರು. ಹಾಗಾಗಿ ನಾವು ಇವತ್ತು ಅದನ್ನ ತೋರಿಸ್ಲಿಕ್ಕೆ ಆಗಲ್ಲ, ಟೈಮ್ ಆಗಿದೆ, ತುಂಬಾ ಹೊತ್ತು ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ಬಂದಾಗ ಖಂಡಿತವಾಗಿ ತೋರಿಸ್ತೀನಿ ಅಂತ ಹೇಳಿ ಇಷ್ಟಪಡ್ತಾ ಇಲ್ಲಿಗೆ ಕೊಡ್ತೀನಿ. ಥ್ಯಾಂಕ್ ಯು.